ನಮಸ್ಕಾರ ಸ್ನೇಹಿತರೆ, ಜ್ಞಾನಸ್ವರೂಪಿ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಷಯ ಮಿಷನ್ 40+. ನೀವು ವಿಜ್ಞಾನ ವಿಷಯದಲ್ಲಿ ಈ ಒಂದು ವಿಷಯಗಳನ್ನು ಓದಿದ್ದೇ ಆದಲ್ಲಿ ಕನಿಷ್ಠ 40 ಅಂಕಗಳನ್ನು ನೀವು ಗಳಿಸಿಕೊಳ್ಳಬಹುದು. ಇಷ್ಟು ಓದಿದ್ದೇ ಆಯ್ತಂದ್ರೆ 40 ಅಂಕಗಳು ವಿಜ್ಞಾನ ವಿಷಯದಲ್ಲಿ ನಿಮ್ಮ ಜೋಬಲ್ಲಿದ್ದಾಗೆ ಸ್ನೇಹಿತರೆ. ನೋಡ್ರಿ, ಮೊದಲನೇದಾಗಿ ನೀವು ಇಲಾಖೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ 12 ಅಂಕಗಳಿಗೆ ಚಿತ್ರಗಳು, ಈ 12 ಅಂಕಗಳಿಗೆ ಈ ಚಿತ್ರಗಳು ಸಂಭವನೀಯತೆ ಬರಬಹುದಾದ ಚಿತ್ರಗಳು: ಒಂದು, ನೀರಿನ ವಿದ್ಯುತ್ ವಿಭಜನೆ, ಸತುವಿನ ಚೂರುಗಳ ವರ್ತನೆ, ಮತ್ತು ಅಬೆಯ ಮೇಲೆ ಲೋಹದ ವರ್ತನೆ, ತಾಮ್ರದ ವಿದ್ಯುತ್ ವಿಭಜನೆ, ತೆರೆದ ಪತ್ರರಂಧ್ರ ಅಥವಾ ಮುಚ್ಚಿದ ಪತ್ರರಂಧ್ರ, ಹ್ಯೂಮನ್ ಹಾರ್ಟ್, ನೆಫ್ರಾನು, ಮಾನವನ ಮೆದುಳು, ಮತ್ತು ಸರಳ ವಿದ್ಯುತ್ ಮಂಡಲ, ಸರಣಿ ಕ್ರಮದಲ್ಲಿನ ರೋಧಕಗಳ ಮತ್ತು ಸಮಾಂತರ ಜೋಡಣೆಯ ಚಿತ್ರಗಳು. ಅದಾದ ನಂತರ ವಿದ್ಯುತ್ ಮಂಡಲದಲ್ಲಿ ಬಳಸಬಹುದಾದ ಸಾಂಪ್ರದಾಯಿಕ ಚಿಹ್ನೆಗಳು. ಆ ಚಿಹ್ನೆಗಳ ಮೇಲೆ ನಿಮಗೆ 1 ಅಂಕದ ಪ್ರಶ್ನೆ ಕಂಪಲ್ಸರಿಯಾಗಿ ಇರುತ್ತದೆ. ತದನಂತರ ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಆಗಿರ್ಬೋದು, ವೃತ್ತಾಕಾರದ ಒಂದು ನೇರವಾಕದ ಸುತ್ತ ಕಾಂತೀಯ ಬಲರೇಖೆಗಳ ಚಿತ್ರ ಆಗಿರ್ಬೋದು. ತದನಂತರ ನಿಮ್ನ ದರ್ಪಣ ಮತ್ತು ಪೀನ ಮೊಸರುಗಳ ಮೇಲೆ 3 ಅಂಕದ ಚಿತ್ರ ಬರ್ತೈತಿ. 3 ಅಂಕಗಳಿಗೆ ಒಂದು ಚಿತ್ರ ಕಂಪಲ್ಸರಿಯಾಗಿರುತ್ತೆ. ತದನಂತರ ವಿದ್ಯುತ್ ಪಾಠದಲ್ಲಿ ಅಂತಾರಾಷ್ಟ್ರೀಯ ಏಕಮಾನಗಳ ಮೇಲೆ 1 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ ಕಂಪಲ್ಸರಿಯಾಗಿರುತ್ತದೆ. ಅದು ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಗಿರ್ಬೋದು ಆಂಪಿಯರು, ವಿಭವಾಂತರ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟು, ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್, ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಕೂಲಮ್, ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್, ಮೊಸರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್. ಇಷ್ಟು ಅಂತಾರಾಷ್ಟ್ರೀಯ ಏಕಮಾನಗಳಲ್ಲಿ 1 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರ್ತೈತೆ. ತದನಂತರ ನೋಡ್ರಿ, ಪ್ರಮುಖ ಸಂಯುಕ್ತಗಳ ಉಪಯೋಗಗಳು. ಅದರಲ್ಲಿ ವಾಷಿಂಗ್ ಸೋಡಾದ ಉಪಯೋಗ ಮತ್ತು ರಾಸಾಯನಿಕ ಹೆಸರು, ಅಣುಸೂತ್ರ ಇದ್ರ ಮೇಲೆ ಇರ್ತದೆ. ತದನಂತರ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು, ಅಣುಸೂತ್ರ ಮತ್ತು ಉಪಯೋಗಗಳನ್ನು ಕೇಳ್ತಾರೆ. ಚಲುವೆ ಪುಡಿಯ ಅಣುಸೂತ್ರ, ರಾಸಾಯನಿಕ ಹೆಸರು ಮತ್ತು ಉಪಯೋಗಗಳು. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದರ ರಾಸಾಯನಿಕ ಹೆಸರು, ಅಣುಸೂತ್ರ ಮತ್ತು ಉಪಯೋಗಗಳು. ಈ ಎಲ್ಲ 4 ಲವಣಗಳ ಅಥವಾ ಸಂಯುಕ್ತಗಳ ಉಪಯೋಗಗಳಲ್ಲಿ 2 ಲವಣಗಳ ಉಪಯೋಗಗಳು, ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಕೇಳ್ತಾರೆ, ನೀವು ಓದ್ಕೋಬೇಕು. ಮತ್ತು ಎಥೆನಾಲ್ನ ಅಣುಸೂತ್ರ ಈ ರೀತಿಯಾಗಿದೆ ನೋಡ್ರಿ, ನೀವು ಗಮನಿಸಬಹುದು. ಎಥನೋಯಿಕ್ ಆಮ್ಲ ಅಥವಾ ವಿನೆಗರ್ ಅಂತೇಳಿ ಕರಿತೀವಿ. ಇಲ್ಲಪ್ಪ ಅಂತಂದ್ರೆ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೀವಿ. CH3COOH. ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಿಣ್ವಗಳು ಅಥವಾ ಕಿಣ್ವಗಳ ಕಾರ್ಯ. ನೋಡ್ರಿ, ಆ ಕಿಣ್ವಗಳ ಮೇಲೆ 1 ಅಥವಾ 2 ಅಂಕದ ಪ್ರಶ್ನೆಗಳು ಇದ್ದೇ ಇರ್ತದೆ. ಹೋದ ಸರಿ ಸಲೈವರಿ ಅಮಲೇಸು, ಟ್ರಿಪ್ಸಿನ್ನು ಮತ್ತು ಲೈಪೇಸ್ ಕಿಣ್ವಗಳ ಕಾರ್ಯಗಳ ಬಗ್ಗೆ ಕೇಳಿದರು. ನೋಡಿರಿ, ಸಲೈವರಿ ಅಮಲೇಸು ಪಿಷ್ಟವನ್ನು ಶರ್ಕರ ಅಥವಾ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಟ್ರಿಪ್ಸಿನ್ ಮತ್ತು ಪೆಪ್ಸಿನ್ ಕಿಣ್ವಗಳು ಪ್ರೋಟೀನನ್ನು ಜೀರ್ಣಿಸಲು ಸಹಕಾರಿಯಾಗಿವೆ. ರೇನಿನ್ ಕಿಣ್ವ ಅನ್ನುವಂಥದ್ದು ಚಿಕ್ಕ ಮಕ್ಕಳಲ್ಲಿ ಹಾಲನ್ನು ಮೊಸರಾಗಿ ಪರಿವರ್ತಿಸುತ್ತದೆ. ಲೈಪೇಸ್ ಕಿಣ್ವವು ಎಮಲ್ಶೀಕರಣ ಹೊಂದಿದ ಕೊಬ್ಬುಗಳನ್ನು ವಿಭಜಿಸುತ್ತದೆ. ನೋಡ್ರಿ,
ಸಸ್ಯ ಹಾರ್ಮೋನ್ಗಳ ಕಾರ್ಯಗಳು, ಅದು ಆಕ್ಸಿನ್ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಜಿಬ್ಬರ್ಲಿನ್ ಕಾಂಡಗಳ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ. ಸೈಟೋಕೈನಿನ್ ಕೋಶ ವಿಭಜನೆಯನ್ನು ವೃದ್ಧಿಸುತ್ತದೆ. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಕುಂಠಿಸುತ್ತದೆ. ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಅವುಗಳ ಕಾರ್ಯ ನೋಡಿ. ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ, ಅದು ಬೆಳವಣಿಗೆಯನ್ನು ನಿಯಂತ್ರಿಸ್ತೈತಿ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುತ್ತದೆ, ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅಡ್ರಿನಲಿನ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನನ್ನು ಸ್ರವಿಸುತ್ತದೆ, ಇದು ಆಕಸ್ಮಿಕ ಸಂದರ್ಭಗಳಲ್ಲಿ ಹೃದಯದ ಬಡಿತ, ರಕ್ತದ ಒತ್ತಡ, ಉಸಿರಾಟದ ವೇಗಗಳನ್ನು ನಿಯಂತ್ರಿಸುತ್ತದೆ ಅಥವಾ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇಹವನ್ನು ಸಿದ್ಧಗೊಳಿಸುತ್ತದೆ. ಮೇದೋಜರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಸುತ್ತದೆ, ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಸುತ್ತವೆ, ಇದು ಪುರುಷರ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಅಂಡಾಶಯ ಈಸ್ಟ್ರೋಜನ್ ಹಾರ್ಮೋನನ್ನು ಸ್ರವಿಸುತ್ತದೆ, ಹದಿಹರೆಯದಲ್ಲಿ ಸ್ತ್ರೀಯರ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ ಅಥವಾ ಋತುಚಕ್ರವನ್ನು ನಿಯಂತ್ರಿಸುತ್ತದೆ. ನೋಡಿ, ಕ್ರಿಯಾ ಗುಂಪುಗಳು. ಈ ಕ್ರಿಯಾ ಗುಂಪುಗಳ ಮೇಲೆ 1 ಅಂಕ ಅಥವಾ 2 ಅಂಕಗಳ ಪ್ರಶ್ನೆಗಳು ಇದ್ದೇ ಇರ್ತವೆ. ಒಂದು CL ಅನ್ನುವಂಥ ಕ್ರಿಯೆ ಗುಂಪು ಇತ್ತಪ್ಪ ಅಂತಂದರೆ ಅದನ್ನು ನಾವು ಕ್ಲೋರೋ ಅಂತೇಳಿ ಕರಿತೀವಿ. ಕ್ಲೋರೋ ಬ್ಯೂಟೇನು, ಕ್ಲೋರೋ ಪೆಂಟೇನು, ಈ ರೀತಿಯಾಗಿ. ಒಂದು ವೇಳೆ BR ಅನ್ನುವಂಥ ಸೂತ್ರ ಇತ್ತಪ್ಪ ಅಂತ ಅಂದ್ಕೊಳ್ರಿ, ಅವಾಗ BR ಇತ್ತಂದ್ರೆ ಬ್ರೋಮೋ ಪೆಂಟೇನು, ಬ್ರೋಮೋ ಈತೇನು, ಬ್ರೋಮೋ ಮೀತೇನು, ಈ ರೀತಿಯಾಗಿ ಕರಿತೀವಿ ನಾವು. ಬ್ರೋಮೋ ಅಂತ ಬಳಸ್ತೀವಿ. ತದನಂತರ OH ಇತ್ತಂದ್ರೆ ಅದನ್ನು ಆಲ್ಕೋಹಾಲ್ ಕ್ರಿಯೆ ಗುಂಪು ಅಂತೇಳಿ ಕರಿತೀವಿ. ಪ್ರೋಪೆನಾಲು, ಬ್ಯೂಟೆನಾಲು, ಎಥೆನಾಲು, ಮಿಥೆನಾಲು, ಈ ರೀತಿಯಾಗಿ. ಮತ್ತು CHO ಇತ್ತಂದ್ರೆ ಅದನ್ನು ಆಲ್ಡಿಹೈಡ್ ಕ್ರಿಯೆ ಗುಂಪು ಅಂತೇಳಿ ಕರಿತೀವಿ. ಆಲ್ಡಿಹೈಡ್ ಕ್ರಿಯೆ ಗುಂಪುಗಳಲ್ಲಿ ನ್ಯಾಲ್ ಅನ್ನುವಂಥ ಪ್ರತ್ಯಯ ಬಳಸ್ತೀವಿ ನಾವು. ತದನಂತರ C⋯O ಆ ಒಂದು ಕ್ರಿಯೆ ಗುಂಪು ಇತ್ತಂದ್ರೆ ಅದನ್ನು ನಾವು ಕೀಟೋನ್ ಕ್ರಿಯೆ ಗುಂಪು ಅಂತೇಳಿ ಕರಿತೀವಿ. COOH ಇತ್ತಪ್ಪ ಅಂತಂದ್ರೆ ನಾವು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯೆ ಗುಂಪು ಅಂತೇಳಿ ಕರಿತೀವಿ. ಉದಾಹರಣೆಗೆ ಎಥನೋಯಿಕ್ ಆಮ್ಲ. ಇದು ನೋಡ್ರಿ, ವ್ಯತ್ಯಾಸಗಳದವ. ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆ. ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ ಬಿಡುಗಡೆಯಾಗುತ್ತದೆ, ಅಂತರುಷ್ಣಕದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಶಾಖ ಬಳಕೆಯಾಗುತ್ತದೆ. ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ. ಇಲ್ಲಿ ಈ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆಯಾಗುತ್ತದೆ, ಈ ಕ್ರಿಯೆಯಲ್ಲಿ ಆಕ್ಸಿಜನ್ ನಷ್ಟವಾಗುತ್ತದೆ. ಉರಿಯುವಿಕೆ ಮತ್ತು ಕಾಸುವಿಕೆ. ಉರಿಯುವಿಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದಿರುಗಳನ್ನು ಕಾಸುವುದು. ಇಲ್ಲಿ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದಿರುಗಳನ್ನು ಕಾಸುವುದು. ಇದು ಸಲ್ಫೈಡ್ ಅದಿರುಗಳನ್ನು ಕಾಸುವುದು, ಕಾರ್ಬನೇಟ್ ಅದಿರುಗಳನ್ನು ಕಾಸುವುದು. ಜೈವಿಕ ಶಿಥಿಲೀಯ ವಸ್ತುಗಳು ಅಥವಾ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು. ಇಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳಿಂದ ಕೊಳೆಯುತ್ತವೆ, ಇವು ಸೂಕ್ಷ್ಮಜೀವಿಗಳಿಂದ ಕೊಳೆಯುವುದಿಲ್ಲ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ, ಇವು ನೀರು ಮತ್ತು ಮಣ್ಣನ್ನು ಮಲಿನಗೊಳಿಸುತ್ತವೆ. ಉದಾಹರಣೆಗೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು, ಹತ್ತಿ ಬಟ್ಟೆ, ಚರಂಡಿ ನೀರು, ಕಾಗದ ಇತ್ಯಾದಿ. ಇಲ್ಲಿ DDT ಪೌಡರು, ಎಂಡೋಸಲ್ಫಾನು, ಗಾಜು, ಲೈಲಾನ್ ಬಟ್ಟೆಗಳು, ಪ್ಲಾಸ್ಟಿಕ್ ಇತ್ಯಾದಿ. ಸ್ವಕೀಯ ಪರಾಗಸ್ಪರ್ಶ ಮತ್ತು ಒಂದೇ ಹೂವಿನಲ್ಲಿ ಅಥವಾ ಒಂದೇ ಸಸ್ಯದ ಮತ್ತೊಂದು ಹೂವಿನಲ್ಲಿ ನಡೆಯುವ ಕ್ರಿಯೆಯನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಒಂದೇ ಪ್ರಭೇದದ 2 ಬೇರೆ ಬೇರೆ ಸಸ್ಯಗಳ ಹೂಗಳಲ್ಲಿ ನಡೆಯುವ ಪ್ರಕ್ರಿಯೆಗೆ ಪರಕೀಯ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಭಿನ್ನತೆಗಳು ಕಂಡುಬರುವುದಿಲ್ಲ ಎಲ್ಲಿ? ಸ್ವಕೀಯ ಪರಾಗಸ್ಪರ್ಶದಲ್ಲಿ. ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆಗಳು ಕಂಡುಬರುತ್ತವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅದನ್ನು ನಾವು ಪರ್ಯಾಪ್ತ ಕಾರ್ಬನ್ಗಳು ಅಂತೇಳಿ ಕರಿತೀವಿ. 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧ ಇದ್ದರೆ ಅದನ್ನು ನಾವು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಇವು ಪರ್ಯಾಪ್ತ ಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿವೆ, ಅಪರ್ಯಾಪ್ತಗಳು ಹೆಚ್ಚು ಕ್ರಿಯಾಶೀಲವಾಗಿದೆ. ಅಪಧಮನಿಗಳು ಮತ್ತು ಅಭಿಧಮನಿಗಳು ಹೃದಯದಿಂದ ಇತರೆ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ. ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತವೆ. ಇವುಗಳಲ್ಲಿ ಹೊರಪದರ ತೆಳುವಾಗಿದ್ದು ಮಧ್ಯದ ಪದರ ದಪ್ಪವಾಗಿರುತ್ತದೆ. ಹೊರಪದರ ದಪ್ಪವಾಗಿದ್ದು ಮಧ್ಯದ ಪದರ ತೆಳುವಾಗಿರುತ್ತದೆ. ಇವುಗಳಲ್ಲಿ
ರಕ್ತವು ರಭಸವಾಗಿ ಸಾಗುತ್ತದೆ. ಇವುಗಳಲ್ಲಿ ರಕ್ತವು ನಿಧಾನವಾಗಿ ಸಾಗುತ್ತದೆ. ಅಭಿಧಮನಿಗಳು ಮತ್ತು ಲೋಮನಾಳಗಳ ನಡುವಿನ ವ್ಯತ್ಯಾಸ. ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತವೆ. ಇವು ರಕ್ತವನ್ನು ಅಂಗಾಂಶಗಳಿಂದ ಅಭಿಧಮನಿಗಳಿಗೆ ಸಾಗಿಸುತ್ತವೆ. ಹೊರಪದರ ದಪ್ಪನಾಗಿದ್ದು ಮಧ್ಯದ ಪದರ ತೆಳುವಾಗಿರುತ್ತದೆ. ಇವುಗಳಲ್ಲಿ ರಕ್ತವು ನಿಧಾನವಾಗಿ ಸಾಗುತ್ತದೆ. ಇವುಗಳಲ್ಲಿ ಹೊರ ಮತ್ತು ಮಧ್ಯದ ಪದರಗಳು ಕಂಡುಬರುವುದಿಲ್ಲ. ಹೇಳಿಕೆಗಳು ನೋಡಿರಿ, ಓಮ್ನ ನಿಯಮ ಕೇಳ್ತಾರೆ. ಓಮ್ನ ನಿಯಮ ನೋಡಿ, ಸ್ಥಿರ ತಾಪದಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ವಾಹಕ ತಂತಿಯ ತುದಿಗಳ ನಡುವಣ ವಿಭವಾಂತರಕ್ಕೆ ಅನುಪಾತೀಯವಾಗಿರುತ್ತದೆ. ವಾಹಕದ ರೋಧವನ್ನು ನಿರೂಪಿಸಿ. ವಿದ್ಯುತ್ ಆವೇಶಗಳ ಚಲನೆಗೆ ಅಡ್ಡಿ ಉಂಟು ಮಾಡುವ ವಸ್ತುವಿನ ಗುಣವೇ ರೋಧ. ನೋಡಿ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪವನ್ನು ಅವಲಂಬಿಸಿದೆ. ಜೌಲನ ಉಷ್ಣೋತ್ಪಾದನ ನಿಯಮವನ್ನು ನಿರೂಪಿಸಿ ಕೇಳ್ಯಾರ ನೋಡ್ರಿ. ವಕ್ರೀಭವನ ಸೂಚ್ಯಂಕ ಎಂದರೇನು? ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರಸಾರವಾಗುವಾಗ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಅಂತ ಹೇಳಿ ಕರಿತೀವಿ. ಪ್ರತಿಫಲನದ ನಿಯಮಗಳನ್ನು ತಿಳಿಸಿ. ಬೆಳಕಿನ ಪ್ರತಿಫಲನ ನಿಯಮ, ಬೆಳಕಿನ ವಕ್ರೀಭವನ ನಿಯಮ, ಜೌಲನ ಉಷ್ಣೋತ್ಪಾದನ ನಿಯಮ, ಬಲಗೈ ಹೆಬ್ಬೆರಳು ನಿಯಮ, ಓಮ್ನ ನಿಯಮ. ಈ 6 ನಿಯಮಗಳು ನಿಮಗೆ ಇಂಪಾರ್ಟೆಂಟ್ ಆಗಿರ್ತವೆ ನೋಡ್ರಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸಿ. ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ನೋಡ್ರಿ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ತಿಳಿಸಿ. ಕಾಂತೀಯ ಬಲರೇಖೆಗಳು ಇವು ಸಮಾಂತರ ರೇಖೆಗಳಾಗಿವೆ. ಇವು ಒಂದನ್ನೊಂದು ಛೇದಿಸುವುದಿಲ್ಲ. ಧ್ರುವಗಳಲ್ಲಿ ಹೆಚ್ಚು ಸಾಂದ್ರವಾಗಿರುತ್ತವೆ. ಸಾಮಾನ್ಯವಾಗಿ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಸೋಲೆನಾಯ್ಡ್ ಎಂದರೇನು? ನೋಡಿ, ಸಿಲಿಂಡರ್ ಆಕೃತಿಯ ವಾಹಕ ಸುರುಳಿಯನ್ನು ಸೋಲೆನಾಯ್ಡ್ ಅಂತೇಳಿ ಕರಿತೀವಿ. ಇದನ್ನು ಹೇಗೆ ಕಾಂತವನ್ನಾಗಿ ಪರಿವರ್ತಿಸುವಿರಿ ಅಂತಂದ್ರೆ, ವಿದ್ಯುತ್ ಪ್ರವಾಹದ ಸೋಲೆನಾಯ್ಡ್ನ ಒಳಭಾಗದಲ್ಲಿ ಮಿದು ಕಬ್ಬಿಣವನ್ನು ಇರಿಸುವ ಮೂಲಕ ಕಾಂತವನ್ನಾಗಿ ಪರಿವರ್ತಿಸಬಹುದು. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಗೆ ಪ್ರಮುಖ ಕಾರಣ ವಾತಾವರಣದಲ್ಲಿ ಉಂಟಾಗುವ ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ ಮತ್ತು ಬೆಳಕಿನ ಆಂತರಿಕ ಪ್ರತಿಫಲನ. ನೋಡಿರಿ, ಸಮೀಪ ದೃಷ್ಟಿ ಎಂದರೇನು? ನಿಮಗೆ ಕಡ್ಡಾಯವಾಗಿ ಕೇಳ್ತಾರೆ. ಈ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸದೇ ಇರುವಂಥ ಸ್ಥಿತಿಯನ್ನು ಸಮೀಪ ದೃಷ್ಟಿ ದೋಷ ಅಂತೇಳಿ ಕರಿತೀವಿ. ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿಯೂ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುವುದನ್ನು ನಾವು ದೂರದೃಷ್ಟಿ ದೋಷ ಅಂತೇಳಿ ಕರಿತೀವಿ. ದೂರದೃಷ್ಟಿಯನ್ನು ಸರಿಪಡಿಸಲು ಉಪ್ಪಿನ ಮೊಸರ, ಸಮೀಪ ದೃಷ್ಟಿಯನ್ನು ಸರಿಪಡಿಸಲು ನಿಮ್ನ ಮೊಸರ. ಸ ನಿ ದ ಪ ಈ ಕೋಡನ್ನು ನೀವು ನೆನಪಿಟ್ಕೊಳ್ಬೇಕು. ಮಸೂರದ ಸಾಮರ್ಥ್ಯ ಎಂದರೇನು? ಸಂಗಮ ದೂರದ ವಿಲೋಮವನ್ನು ಮಸೂರದ ಸಾಮರ್ಥ್ಯ ಅಂತೇಳಿ ಕರಿತೀವಿ. ರಾಸಾಯನಿಕ ಕ್ರಿಯೆ ಗುಣಲಕ್ಷಣಗಳನ್ನು ತಿಳಿಸಿ. ನೋಡಿರಿ, ಅನಿಲದ ಬಿಡುಗಡೆ, ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ. ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ರಕ್ಷಿಸಲು ಇರುವ ಮಾರ್ಗೋಪಾಯಗಳು: ಎಣ್ಣೆ ಸವರುವುದು, ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಮಿಶ್ರಲೋಹ ತಯಾರಿಸುವುದು. ಈ ಮುಂದಿನವುಗಳಲ್ಲಿ ಕಂಡುಬರುವ ಆಮ್ಲಗಳನ್ನು ಹೆಸರಿಸಿ. ನೋಡಿರಿ, ತುರಿಕೆ ಗಿಡ ಅಥವಾ ಇರುವೆಗಳಲ್ಲಿ ಮೆಥನೋಯಿಕ್ ಆಮ್ಲ ಇರ್ತೈತಿ. ಟೊಮೊಟೊದಾಗ ಆಕ್ಸಾಲಿಕ್ ಆಮ್ಲ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ, ವಿನೆಗಾರ್ನಲ್ಲಿ ಅಸೆಟಿಕ್ ಆಮ್ಲ ಅಥವಾ ಎಥೆನೋಯಿಕ್ ಆಮ್ಲ ಇರ್ತೈತಿ. ತಟಸ್ಥೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವುದನ್ನು ತಟಸ್ಥೀಕರಣ ಅಂತೇಳಿ ಕರಿತೀವಿ. ಉಭಯವರ್ತಿ ಆಕ್ಸೈಡ್ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸತುವಿನ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡ್. ನಿಮಗೆ ಪ್ರಶ್ನೆ ಉಭಯವರ್ತಿ ಆಕ್ಸೈಡ್ ಎಂದರೇನಂತ ಕೇಳುವುದಿಲ್ಲ, ಬದಲಾಗಿ ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತಾರೆ ಏಕೆ ಅಥವಾ ಕಾರಣ ಕೊಡಿ ಅಂತೇಳಿ ಪ್ರಶ್ನೆ ಬರುತ್ತೆ. ಆಗ ನೀವು ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುತ್ತದೆ, ಆದ್ದರಿಂದ ಇದನ್ನು ಉಭಯವರ್ತಿ ಆಕ್ಸೈಡ್ ಅಂತೇಳಿ ಕರಿತೀವಿ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗುತ್ತದೆ. ಮುಂದಿನ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅನ್ನುವರು ಏಕೆ? ಇಲ್ಲೇನೇ ಐತಿ ನೋಡಿ, ಕೆಳಗೇನೆ ಐತಿ ಪ್ರಶ್ನೆ.
ಅಲ್ಯೂಮಿನಿಯಂ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುತ್ತದೆ. ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ಇಲೆಕ್ಟ್ರಾನ್ ಚುಕ್ಕಿ ರಚನೆಯ ಮೂಲಕ ತೋರಿಸಿ ಅಂತ ಹೇಳ್ಯಾರ. ಈ ಚಿತ್ರ ಈ ರೀತಿಯಾಗಿ ಐತಿ. ನೀವು ಚಿತ್ರವನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಇವು ಎರಡರಲ್ಲಿ ಒಂದಂತೂ ನಿಮ್ಮ ಪರೀಕ್ಷೆಗೆ ಕಡ್ಡಾಯವಾಗಿ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ 23 ನೋಡಿರಿ. ಅಯಾನಿಕ ಸಂಯುಕ್ತಗಳು ಎಂದರೇನು? ಲೋಹ ಮತ್ತು ಅಲೋಹಗಳ ನಡುವೆ ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾದ ಸಂಯುಕ್ತಗಳೇ ಅಯಾನಿಕ ಸಂಯುಕ್ತಗಳು. ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ತಿಳಿಸಿ. ಇವುಗಳ ಕರಗುವ ಮತ್ತು ಕುದಿಯ ಬಿಂದು ಹೆಚ್ಚು. ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ, ಸಾವಯವ ದ್ರಾವಣದಲ್ಲಿ ವಿಲೀನವಾಗುವುದಿಲ್ಲ. ಇವು ಘನ ರೂಪದಲ್ಲಿ ವಿದ್ಯುತ್ ಅವಾಹಕಗಳು, ಆದರೆ ಜಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕಗಳಾಗಿರ್ತವೆ. ಪ್ರಶ್ನೆ ಸಂಖ್ಯೆ 25. ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿರುತ್ತವೆ ಏಕೆ ಅಂತ ಕೇಳ್ತಾರೆ. ಇದೇ ರೀತಿಯಾಗಿ ಪ್ರಶ್ನೆ ಬರ್ತೈತಿ. ಏಕೆಂದರೆ ಅವುಗಳಲ್ಲಿ ಅಯಾನುಗಳ ನಡುವಿನ ಬಂಧವನ್ನು ಕಡಿತಗೊಳಿಸಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಅಯಾನಿಕ ಸಂಯುಕ್ತಗಳು ಘನರೂಪದಲ್ಲಿ ಅವಿದ್ಯುತ್ ವಾಹಕಗಳು, ಆದರೆ ಸಜಲ ದ್ರಾವಣದಲ್ಲಿ ವಿದ್ಯುತ್ ವಾಹಕಗಳು ಏಕೆ ಅಂತ ಪ್ರಶ್ನೆ ಬರ್ತದೆ. ಘನರೂಪದಲ್ಲಿ ಅಯಾನಿಕ ಸಂಯುಕ್ತಗಳಲ್ಲಿನ ಅಯಾನುಗಳ ಚಲನೆ ಸಾಧ್ಯವಿಲ್ಲ, ಏಕೆಂದರೆ ಅವುಗಳ ಕಠಿಣ ರಚನೆ ಇರುವುದರಿಂದ ಧನ ಮತ್ತು ಋಣ ಅಯಾನುಗಳ ನಡುವೆ ಹೆಚ್ಚಿನ ಆಕರ್ಷಣ ಶಕ್ತಿ ಇರುತ್ತದೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುವರು ಏಕೆ? ಈ ಲೋಹಗಳು ಹೆಚ್ಚು ಕ್ರಿಯಾಶೀಲ, ಸುಲಭವಾಗಿ ಗಾಳಿ ಮತ್ತು ತೇವಾಂಶದೊಂದಿಗೆ ವರ್ತಿಸುತ್ತವೆ, ಆದ್ದರಿಂದ ಇವುಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ. ರಚನಾ ಸಮಾಂಗಿಗಳು ಎಂದರೇನು? ಕಾರ್ಬನ್ ಸಂಯುಕ್ತಗಳಲ್ಲಿ ಅಣುಸೂತ್ರ ಒಂದೇ ಆಗಿದ್ದು ರಚನಾ ವಿನ್ಯಾಸ ಬೇರೆ ಬೇರೆ ಇದ್ದರೆ ಅವುಗಳನ್ನು ರಚನಾ ಸಮಾಂಗಿಗಳು ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಉಳಿದ ಇನ್ನು 23 ಪ್ರಶ್ನೆಗಳು ಉಳಿದಿದ್ದಾವೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.